ಸೀತಮ್ಮಂಗೆ ತನ್ನ ಆತ್ಮಿನ ಮನೆಯಿಂದ ಹೊರಗೆ ಹಾಕ್ಬಿಟ್ರಲ್ಲ ಅಂತ ತುಂಬಾನೇ ಬೇಜಾರಾಗಿರುತ್ತೆ. ಅಮ್ಮ, ನೀನು ಎಷ್ಟು ಬೇಜಾರು ಮಾಡ್ಕೊಂಡ್ರೂ ಅಷ್ಟೇ, ಅತ್ತೆ ಅಂತೂ ಇನ್ಯಾವತ್ತೂ ಈ ಮನೆಗೆ ಬರೋಕ್ಕಾಗಲ್ಲ. ಅಪ್ಪನ ಸೀಟ್ ಏನು ಅಂತ ನಿನಗೆ ಗೊತ್ತು ತಾನೆ? ಗೊತ್ತು. ಲೋಕೇಶನ್ಗೂ ಮದುವೆ ಆಯಿತು, ನಿನಗೂ ಮದುವೆ ಆಯಿತು. ಇನ್ನು ಭೂಮಿಕಾ ಒಬ್ಳಿಗೆ ಮದುವೆ ಮಾಡಿದ್ರೆ ನನ್ನ ಜವಾಬ್ದಾರಿ ಎಲ್ಲ ಮುಗೀತು ಅಂತ ಏನೋ ಒಂಥರ ಸಮಾಧಾನ ಇತ್ತು ನನಗೆ. ಆದರೆ ಈಗ ನೋಡಿದ್ರೆ ಈ ರೀತಿ ಆಗಿದೆ. ಪಾಪ ಪಂಕಜ ಎಲ್ಲಿದ್ದಾಳೋ, ಹೇಗಿದ್ದಾಳೋ, ಎಲ್ಲಿ ಹೋದ್ಲೋ ಒಂದು ಗೊತ್ತಾಗ್ತಿಲ್ಲ. ಅಮ್ಮ, ನೀನು ಹೀಗೆ ಬೇಜಾರು ಮಾಡ್ಕೊಂಡಿರ್ಬೇಡ. ನನ್ನ ಕೈಲಂತೂ ನೋಡೋಕ್ಕಾಗಲ್ಲ. ನೋಡು, ನಿನ್ನ ಮನಸ್ಸಿಗೆ ಅಷ್ಟೊಂದು ಬೇಜಾರಾದರೆ ನಾವೆಲ್ಲರೂ ಎಲ್ಲಾದರೂ ಟ್ರಿಪ್ ಹೋಗೋಣ, ಸರಿನಾ? ನಾನು ಅದೇ ಅಂದ್ಕೊಂಡಿದ್ದೆ ಕಣ, ಎಲ್ಲರೂ ಎಲ್ಲಾದರೂ ಹೋಗಬೇಕು ಅಂತ. ಆದರೆ ಲೋಕೇಶನ್ಗೆ ಸಂಬಳನೇ ಆಗಿಲ್ವಲ್ಲ. ಅವನಿಗೇನು ಸಂಬಳ ಬರುತ್ತೆ? ಪಾಪ ಸೌಭಾಗ್ಯ ಮದುವೆ ಆದಾಗಿಂದ ಅವಳಿಗೆ ನಾವೇನು ತೆಕ್ಕೊಟ್ಟೇ ಇಲ್ಲ. ಏನೋ ನನಗೇನು ಮಾಡಬೇಕು ಅನ್ನೋದೇ ತೋಚ್ತಾ ಇಲ್ಲ. ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಅಣ್ಣನ ಹತ್ರ ದುಡ್ಡು ಕೇಳಬೇಡ. ನೋಡು, ನಿಮಗೆಲ್ಲ ಏನು ಬೇಕು ಅದನ್ನು ನಾನು ಕೊಡಿಸ್ತೀನಿ, ಸರಿನಾ? ಸರಿ, ನಾನು ಡ್ಯೂಟಿಗೆ ಹೋಗಿ ಬರ್ತೀನಿ, ಆರಾಮಾಗಿರು. ಸರಿಯಪ್ಪ, ಹುಷಾರು. ಮಹೇಶ್ ಮತ್ತೆ ಅವರಮ್ಮ ಮಾತಾಡಿದ ಮಾತುಗಳನ್ನೆಲ್ಲ ಮೈತ್ರಿ ಕೇಳಿಸ್ಕೊತಾಳೆ. ಅಲ್ಲ, ಈ ಮಹೇಶ್ಗೆ ಏನಾಗಿದೆ? ಕಷ್ಟಪಟ್ಟು ದುಡಿದು ಮನೆಯವ್ರಿಗೆಲ್ಲ ಮಾಡಿದ್ರೆ ನಾಳೆ ನಮಗೆ ಅಂತ ಸೇವಿಂಗ್ಸ್ ಏನು ಮಾಡೋಕ್ಕಾಗತ್ತೆ? ಇಲ್ಲ, ಇದಕ್ಕೆಲ್ಲ ನಾನು ಒಂದು ಕಡಿವಾಣ ಅಂತ ಹಾಕಲೇಬೇಕು. ಇಲ್ಲ ಅಂದರೆ ನನ್ನ ಲೈಫ್ ಅಷ್ಟೇ. ಭಾವ, ಇದೇನಿದು? ಮನೆಗೆ ಬರೆದ್ಬಿಟ್ಟು ಎಲ್ಲಿ ಹೋಗ್ತಿದ್ದಾರೆ ಇವರು? ಮೈತ್ರಿ ಲೋಕೇಶನ್ನ ಹಿಂಬಾಲಿಸ್ಕೊಂಡು ಹೋಗ್ತಾಳೆ. ಹಾಯ್ ರಚನಾ. ಹಾಯ್ ಎಲ್ಲ ಇರ್ಲಿ. ಎಲ್ಲಿ ಇವತ್ತಿನ ದುಡ್ಡು? ದುಡ್ಡ? ಅದಕ್ಕೆ ತಾನೇ ನಾನು ಬಂದಿರೋದು. ನಾನು ದಿನಾ ಕೆಲಸ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಯಾಕೆ ಬರ್ತೀನಿ ಹೇಳು? ನಿನಗೆ ಹಣ ಕೊಟ್ಟು ನಿನ್ನ ಜೊತೆ ಖುಷಿಯಾಗಿತ್ತು ಆಮೇಲೆ ಹೋಗೋಗ್ತಾನೆ. ಇರು, ತಗೋ, ಸರಿನಾ? ಲೋಕಿ, ಎಲ್ಲರೂ ಮದುವೆ ಆದ್ಮೇಲೆ ಬದಲಾಗಿ ಹೋಗ್ತಾರೆ, ಆದರೆ ನೀನು ಮಾತ್ರ ಬದಲಾಗೇ ಇಲ್ಲ ನೋಡು. ನಾನು ನಿನಗೆ ಎಷ್ಟು ಸತಿ ಹೇಳಿದ್ದೀನಿ ರಚನಾ, ನನಗಂತೂ ನಿನ್ನ ಬಿಟ್ಟು ಒಂದು ಕ್ಷಣನೂ ಇರೋಕ್ಕಾಗಲ್ಲ ಅಂತ. ಅದಕ್ಕೆ ಕೆಲಸ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬರ್ತೀನಿ, ಆರಾಮಾಗಿದ್ದು ಆಮೇಲೆ ಹೋಗ್ತೀನಿ. ರಚನಾ ಲೋಕಿ ಮಾತಾಡೋದನ್ನೆಲ್ಲ ಮೈತ್ರಿ ಕಿಟಕಿಯಿಂದ ನೋಡ್ತಾ ಇರ್ತಾಳೆ. ಅವ್ರು ಮಾತಾಡಿದ ಎಲ್ಲನೂ ಅವಳಿಗೆ ಚೆನ್ನಾಗಿ ಕೇಳಿಸುತ್ತೆ. ತಕ್ಷಣ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಅಲ್ಲ, ಈ ಮನೇಲಿ ಏನು ನಡೀತಿದೆ ಅಂತ ಯಾರು ಕೇಳೋರೇ ಇಲ್ವಲ್ಲ? ಇವ್ರು ನೋಡಿದ್ರೆ ತಾನೇ ಎಲ್ಲ ಜವಾಬ್ದಾರಿನೂ ವಹಿಸ್ಕೊಂಡು ಎಲ್ರಿಗೂ ದುಡ್ಡು ಕೊಟ್ಕೊಂಡಿರ್ತಾರೆ. ಭಾವ ನೋಡಿದ್ರೆ ಅದು ಯಾವಳ ಜೊತೆನೂ ಮಜಾ ಮಾಡ್ತಿದ್ದಾರೆ. ಅಕ್ಕ ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅನ್ನೋಂಗಿರ್ತಾರೆ. ಏನಿದು? ಈ ಥರ ಆದರೆ ನಾಳೆ ನಮ್ಮ ಫ್ಯೂಚರ್ ಹೆಂಗೆ? ಇಲ್ಲ, ಇವ್ರು ಬಂದ ಮೇಲೆ ಇವತ್ತು ಇವ್ರ ಹತ್ರ ಎಲ್ಲ ವಿಷಯನೂ ಮಾತಾಡ್ಬಿಡ್ಬೇಕು. ಮೈತ್ರಿ, ಯಾಕೆ ಊಟಕ್ಕೆ ಬರಲಿಲ್ಲ? ನನಗೆ ಹಸಿವಿಲ್ಲ. ಸರಿ, ಒಂದು ದೊಡ್ಡ ತಣ್ಣಗೆ ಮಜ್ಜಿಗೆನಾದ್ರೂ ತಂದ್ಕೊಡ್ಲಾ? ಇಲ್ಲಿ ಮನೇನೆ ಹತ್ಕೊಂಡು ಉರಿತಿದೆ, ನೀವು ಮಜ್ಜಿಗೆ ತಂದ್ಕೊಡಿ. ಯಾಕೆ ಮೈತ್ರಿ, ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತು? ಅಲ್ಲ ಮಹಿ, ನಿಮಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಮನೆ ಎಲ್ಲ ಜವಾಬ್ದಾರಿನೂ ನೀವೇ ತಗೊಳ್ತಿದ್ದೀರಲ್ಲ. ಯಾಕೆ ನಿಮ್ಮ ಅಣ್ಣ ಕೆಲ್ಸಕ್ಕೆ ಹೋಗಲ್ವಾ? ಅವ್ರಿಗೂ ದುಡ್ಡು ಬರುತ್ತೆ ತಾನೆ, ಅದರಲ್ಲಿ ಅರ್ಧ ಅವರು ಕೊಡ್ಲಿ ಬಿಡಿ. ಮೈತ್ರಿ, ಅಣ್ಣಂಗೆ ಸಂಬಳ ಎಷ್ಟು ಬರುತ್ತೆ ಅಂತ ತಿಳ್ಕೊಂಡಿದ್ಯಾ? ಅವ್ನು ಕೆಲಸ ಮಾಡೋದು ಮೊಬೈಲ್ ಅಂಗಡಿಲಿ. ಏನು ಮಹಾ ಸಂಬಳ ಕೊಡ್ತಾರೆ ನೀನೇ ಹೇಳು? ಸರಿ, ನಿಮ್ಮ ಅಣ್ಣಂಗೆ ಎಷ್ಟು ಸಂಬಳ ಬರ್ತಿದೆ? ಆ ದುಡ್ಡನ್ನು ಅವರು ಯಾರ ಕೈಲಿ ಕೊಡ್ತಾ ಇದ್ದಾರೆ ಎಲ್ಲ ನಿಮಗೆ ಗೊತ್ತಾ? ಇನ್ಯಾರು ಕೊಡ್ತಾನೆ? ಅಮ್ಮಂಗೆ ಕೊಟ್ಟಿರ್ತಾನೆ. ಖಂಡಿತ ಇಲ್ಲ. ಆ ದುಡ್ಡು ಎಲ್ಲಿ ಹೋಗ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತು ನಾನು ವಾಕಿಂಗ್ ಹೋಗೋಣ ಅಂತ ಮನೆಯಿಂದ ಹೊರಟೆ. ನಿಮ್ಮಣ್ಣ ಕೆಲಸ ಮುಗಿಸ್ಕೊಂಡು ಬೇರೆ ರೋಡಲ್ಲಿ ಹೋಗ್ತಾ ಇದ್ರು. ಇದ್ಯಾಕೆ ಇವರು ಮನೆಗೆ ಬರ್ತಾ ಎಲ್ಲೋ ಹೋಗ್ತಿದ್ದಾರೆ ಅಂತ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದೆ. ಅದು ಯಾವುದೋ ಹುಡುಗಿ ಮನೆಗೆ ಹೋಗಿ ಅವಳಿಗೆ ದುಡ್ಡು ಕೊಟ್ಟು ಅವಳ ಜೊತೆ ಮಜಾ ಮಾಡ್ತಾ ಕೂತಿದ್ರು. ಮೈತ್ರಿ, ಏನು ಮಾತಾಡ್ತಿದ್ಯಾ ಅಂತ ಯೋಚನೆ ಮಾಡಿ ಮಾತಾಡು. ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ನೀನು. ನಾನು ಯಾಕೆ ಬಾಯಿಗೆ ಬಂದಂಗೆಲ್ಲ ಮಾತಾಡಿ ಇರೋದನ್ನೇ ಹೇಳ್ತಾ ಇರೋದು. ಹೋಗಿ ಹೋಗಿ ಈ ಮನೆಗೆ ನಾನು ಬಯಸಿ ಬಯಸಿ ಸೊಸೆ ಆದ್ನಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ. ಏನೇ ಮಾತಾಡ್ತಿದ್ಯಾ ನೀನು? ನನ್ನ ಮಾತಲ್ಲಿ ನಂಬಿಕೆ ಇಲ್ಲ ಅಂದರೆ ಹೋಗಿ ನಿಮ್ಮ ಅಮ್ಮನ್ನೇ ಕೇಳಿ, ನಿಮ್ಮಣ್ಣ ಅವ್ರ ಕೈಲಿ ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ ಅಂತ. ಅಷ್ಟೊತ್ತಿಗಲ್ಲಿಗೆ ಸೀತಮ್ಮ ಮೈತ್ರಿನ ಊಟಕ್ಕೆ ಕರೆಯೋಣ ಅಂತ ಬರ್ತಾರೆ. ಮೈತ್ರಿ, ಯಾಕಮ್ಮ, ಯಾಕೆ ಊಟ ಮಾಡಲಿಲ್ಲ? ಅದು ಅತ್ತೆ, ಯಾಕೋ ಹೊಟ್ಟೆ ಹಸಿವಿರಲಿಲ್ಲ, ಸ್ವಲ್ಪ ಹೊತ್ತು ಬಿಟ್ಕೊಂಡು ಮಾಡೋಣ ಅಂತ ನಾನೇ ಸುಮ್ಮನಿದ್ದೆ. ಹೌದಾ, ಎಲ್ರದ್ದು ಊಟ ಆಯಿತು. ಹೋಗಮ್ಮ, ನೀನು ಊಟ ಮಾಡು, ಲೇಟ್ ಆಗ್ತಿದೆ, ಮಲ್ಕೊಳ್ಳೋಣ.
ಅಮ್ಮ, ಅಣ್ಣ ಕೆಲ್ಸಕ್ಕೆ ಹೋಗ್ತಾ ಇದ್ದಾನಲ್ಲ, ಅವ್ನು ನಿನ್ನ ಹತ್ರ ಎಷ್ಟು ದುಡ್ಡು ಕೊಡ್ತಾನಮ್ಮ? ಅವನು ಎಲ್ಲಪ್ಪ ಕೊಡ್ತಾನೆ, ಅವನು ಏನೂ ಕೊಡಲ್ಲ. ಕೇಳಿದ್ರೆ ಇನ್ನೂ ಸಂಬಳ ಆಗಿಲ್ಲ ಹಾಗೆ ಹೀಗೆ ಅಂತಾನೆ. ನಾನು ಅದಕ್ಕೆ ಅವನನ್ನು ಕೇಳದೆ ಬಿಟ್ಬಿಟ್ಟಿದ್ದೀನಿ. ಮಹೇಶ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಏನಮ್ಮ? ಮಹೇಶ, ನಾನು ಈ ವಿಚಾರನ ನಿನ್ಗೆ ಹೇಳಬೇಕೋ ಬೇಡವೋ ನನಗೆ ಗೊತ್ತಿಲ್ಲ. ಆದರೂ ನನಗೆ ಹೇಳಬೇಕು ಅನ್ನಿಸ್ತಿದೆ, ಹೇಳ್ತಾ ಇದ್ದೀನಿ. ಲೋಕಿ ಮದುವೆಗೆ ಮುಂಚೆ ಯಾವಳ ಜೊತೆನೋ ಸಂಬಂಧ ಇಟ್ಕೊಂಡಿದ್ದ. ನಾನು ಅದನ್ನು ಕಣ್ಣಾರೆ ನೋಡಿದ್ದೀನಿ. ಅದಕ್ಕೆ ಅರ್ಜೆಂಟಲ್ಲಿ ನಾನು ಅವನಿಗೆ ಮದುವೆ ಮಾಡಿದ್ದು. ಈಗ ಅವನು ದುಡ್ಡನ್ನೆಲ್ಲ ತೊಗೊಂಡು ಬಂದು ಸೌಭಾಗ್ಯನ ಹತ್ರ ಕೊಡ್ತಾ ಇದ್ದಾನೋ ಏನೋ ನನಗೂ ಗೊತ್ತಿಲ್ಲ. ಸೌಭಾಗ್ಯನ ಕೇಳಿದ್ರೆ ಅತ್ತೆ ಯಾಕೆ ಈ ರೀತಿ ಕೇಳ್ತಿದ್ದಾರೆ ಅಂತ ಅವಳಿಗೆ ಅನುಮಾನ ಬರ್ಬೋದು. ಅದಕ್ಕೆ ನಾನು ಅವಳನ್ನು ಏನೂ ಕೇಳಿಲ್ಲ. ಆಗ ಮಹೇಶನ್ಗೆ ಮೈತ್ರಿ ಹೇಳಿದ್ದು ನಿಜ, ನಾನು ಅವಳನ್ನು ಬೈಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಅಲ್ಲ ಕಣಮ್ಮ, ಇದೇನು ಚಿಕ್ಕ ವಿಷಯನ ಹೇಳು. ಇದನ್ನು ನೀನು ಅಪ್ಪನ ಹತ್ರ ಮಾತಾಡ್ಬೇಕಲ್ವಾ? ಏನಂತ ಮಾತಾಡ್ತೀಯಪ್ಪ ನಿಮ್ಮ ಅಪ್ಪನ ಹತ್ರ? ಮಾತು ಎತ್ತಿದ್ರೆ ಬರೀ ಅವ್ರನ್ನ ಮನೆಯಿಂದ ಆಚೆ ಹಾಕು, ಇವ್ರನ್ನ ಮನೆಯಿಂದ ಆಚೆ ಹಾಕು, ಇಷ್ಟೇ. ಅವರು ಸಮಾಧಾನದಿಂದ ಕೂತು ಯಾವತ್ತು ಮಾತಾಡಿದ್ದಾರೆ ಹೇಳು? ಸರಿಯಮ್ಮ, ಹಾಗಂತ ಈ ವಿಷಯನ ಇಲ್ಲೇ ಬಿಟ್ಬಿಡಕ್ಕಾಗತ್ತಾ? ನೀನೇ ಹೇಳು. ಅಯ್ಯೋ, ಮದುವೆ ಆದ್ಮೇಲೆ ಸರಿ ಹೋಗಿದ್ದಾನಲ್ವಾ, ಬಿಡು. ಏನ್ ಸರಿ ಹೋಗಿದ್ದಾನೆ? ಇಷ್ಟೊತ್ತು ಮೈತ್ರಿ ನನ್ನ ಹತ್ರ ಇದೇ ವಿಚಾರ ಮಾತಾಡ್ತಾ ಇದ್ಲು. ಇವತ್ತು ಸಂಜೆ ಅವಳು ವಾಕಿಂಗ್ ಹೋಗ್ಬೇಕಾದ್ರೆ ಅಣ್ಣ ಬೇರೆ ರೋಡಲ್ಲಿ ಹೋಗ್ತೀನಂತೆ. ಇವಳು ಅಣ್ಣನ ಫಾಲೋ ಮಾಡ್ಕೊಂಡು ಹೋಗಿದ್ದಾಳೆ. ಅದ್ಯಾರಿಗೂ ದುಡ್ಡು ಕೊಡ್ತಿದ್ರು ನಿಮ್ಮಣ್ಣ, ಅವಳ ಜೊತೆ ಮಜಾ ಮಾಡ್ತಾ ಇದ್ರು ಅಂತ ಹೇಳಿದ್ಲು. ಅಂದ್ರೆ ಅಂದ್ರೆ ಲೋಕಿ ಇನ್ನು ಅವಳ ಮನೆಗೆ ಹೋಗ್ತಾ ಇದ್ದಾನಾ? ಹೋಗಿ ಅವನನ್ನೇ ಕಣಿ ಕೇಳು. ಅತ್ತೆ, ಏನಮ್ಮ? ಅತ್ತೆ, ನನಗೆ ಯಾಕೋ ಹೊಟ್ಟೆ ಸರಿ ಇಲ್ಲ, ಅದಕ್ಕೆ ನಾನು ಊಟ ಮಾಡಲಿಲ್ಲ. ಒಂದು ಲೋಟ ಹಾಲು ಕುಡ್ದೆ, ನನಗಷ್ಟೇ ಸಾಕು ಅತ್ತೆ. ಸರಿ ಅಮ್ಮ. ಮಹಿ, ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ಏನಾಯ್ತು? ಮೈತ್ರಿ, ನೀನು ಹೇಳಿದ ವಿಷಯ ಎಲ್ಲ ನಿಜ ಕಣೆ. ಅಮ್ಮಂಗೆ ಅಣ್ಣನ ಅಫೇರ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತಂತೆ. ಮದುವೆಗೆ ಮುಂಚೆಯಿಂದನೂ ಅಣ್ಣ ಆ ಹುಡುಗಿ ಜೊತೆನೇ ಇದ್ದಾನಂತೆ. ಅದಕ್ಕೆ ಅಣ್ಣಂಗೆ ಬೇಗ ಮದುವೆ ಮಾಡಿದ್ದಂತೆ ಅಮ್ಮ. ಅಲ್ಲ ರೀ, ಗೊತ್ತಿದ್ಮೇಲೆ ಯಾಕೆ ಸುಮ್ಮನೆ ಇದ್ದಾರೆ? ಅಪ್ಪನ ವಿಷಯ ನಿನಗೆ ಗೊತ್ತಲ್ಲ ಮೈತ್ರಿ. ಅವ್ರು ಯಾವತ್ತು ಸಮಾಧಾನದಿಂದ ಹೇಳಿದ್ದನ್ನು ಕೇಳಿದರೆ ಬರೀ ಕೂಗಾಡೋದು ರೇಗಾಡೋದು ಅಷ್ಟೇ. ಆದರೆ ಮದುವೆ ಆದಮೇಲೂ ನಮ್ಮಣ್ಣ ಆ ಹುಡುಗಿ ಜೊತೆ ಅಫೇರ್ ಇಟ್ಕೊಂಡಿದ್ದಾನೆ ಅಂತ ಅಮ್ಮಂಗೆ ಗೊತ್ತಿರಲಿಲ್ಲ. ಇವಾಗ ನಾನು ಹೇಳ್ದೆ ಮೈತ್ರಿ ನೋಡಿದ್ಲಂತೆ ಅಂತ. ನಾನೇನೋ ನಿಮ್ಗೆ ಹೇಳಿದ್ರೆ ನೀವು ಯಾಕ್ರಿ ಮೈತ್ರಿ ನೋಡಿದ್ಲು ಅಂತ ಅತ್ತೆಗೆ ಹೇಳಿದ್ರಿ? ಸರಿ, ಈಗ ಏನು ಮಾಡೋಣ ಅಂತೀಯ? ರೀ, ನನಗೆ ಗೊತ್ತಿರೋ ಹಾಗೆ ಅತ್ತೆ ಈ ವಿಷಯನ ಮಾವನ ಹತ್ರ ಹೇಳಲ್ಲ. ಹಾಗೆ ಅಕ್ಕಂಗೂ ಗೊತ್ತಾಗದಿರೋ ರೀತಿ ಮೇಂಟೈನ್ ಮಾಡ್ತಾರೆ. ದಿನ ಭಾವ ದುಡ್ದಿದ್ದ ದುಡ್ಡೆಲ್ಲ ಯಾರ್ದೋ ಪಾಲಾಗ್ತಿದೆ. ಆದರೆ ನೀವು ಸಂಸಾರಕ್ಕೋಸ್ಕರ ನಿಮ್ಮ ಅಪ್ಪ ಅಮ್ಮ, ಅಣ್ಣ ಅತ್ತಿಗೆ ತಂಗಿ, ನನಗೆ ಎಲ್ರಿಗೋಸ್ಕರನೂ ಕಷ್ಟಪಟ್ಟು ದುಡ್ಡು ತರ್ತಾ ಇದ್ದೀರಾ. ಅದಕ್ಕೆ ಯಾವ ಬೆಲೆನೂ ಇಲ್ವಲ್ರಿ ಇವ್ರ ಹತ್ರ? ಹೌದು ಮೈತ್ರಿ, ನೀನು ಹೇಳ್ತಿರೋದು ನಿಜ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ನಮ್ಮ ಪಾಡಿಗೆ ನಾವು ಬೇರೆ ಮನೆ ಮಾಡ್ಕೊಂಡು ಹೊಟ್ಟೋಗೋಣ. ಆವಾಗ ನಮ್ಮ ದುಡ್ಡು, ನಮ್ಮ ಕಾಸು ನಮ್ಮ ಇಷ್ಟ ಬಂದಂಗೆ ಇರ್ಬೋದು. ನಾಳೆ ನಮ್ಮ ಫ್ಯೂಚರ್ಗೂ ಒಂದಿಷ್ಟು ಸೇವಿಂಗ್ಸ್ ಅಂತ ಮಾಡ್ಕೋಬೇಕಲ್ವೇನ್ರಿ? ಬರೀ ಇವ್ರದೇ ನೋಡ್ತಿದ್ರೆ ನಮ್ಮ ಫ್ಯೂಚರ್ ನೋಡೋದು ಯಾವಾಗ ಹೇಳಿ? ಹೌದು ಮೈತ್ರಿ, ನೀನು ಹೇಳೋದು ಸರಿ. ನನ್ನ ಕಷ್ಟ ಸುಖ ಎಲ್ಲದರಲ್ಲೂ ಕಡೆವರೆಗೂ ನಿಲ್ಲೋಳು ಅಂದರೆ ನೀನೊಬ್ಳೆ. ನಿನ್ನ ಮಾತನ್ನ ನಾನು ಯಾವತ್ತೂ ತೆಗ್ದಾಕಲ್ಲ. ನಾಳೆ ಆಫೀಸಿಂದ ಬರ್ತಾ ಯಾವುದಾದ್ರೂ ಮನೆ ಖಾಲಿ ಇದೆಯಾ ಅಂತ ವಿಚಾರಿಸ್ಕೊಂಬರ್ತೀನಿ. ಹೇಗೂ ಈ ಮನೇಲಿರೋ ಫರ್ನಿಚರ್ಸ್ ಎಲ್ಲ ಆಲ್ಮೋಸ್ಟ್ ನಂದೆ. ಅದನ್ನೆಲ್ಲ ತಗೊಂಡು ನಮ್ಮ ಪಡೆಗೆ ನಾವು ಬೇರೆ ಹೋಗೋಣ. ಸದ್ಯ ನಾನು ಹೇಳೋದನ್ನ ನೀವು ಅರ್ಥ ಮಾಡ್ಕೊಂಡ್ರಲ್ಲ, ನನಗೆ ತುಂಬಾ ಖುಷಿ ಆಯಿತು ರೀ. ಸಾರಿ ಮೈತ್ರಿ, ಆಗಲೇ ಅಣ್ಣನ ವಿಷಯಕ್ಕೆ ನಿನಗೆ ಬೈದ್ಬಿಟ್ಟೆ. ಸಾರಿ. ಮಾರನೇ ದಿನ ಪಾಪ ಅತ್ತೆ, ನನ್ನಿಂದನೇ ಅವರು ಮನೆ ಬಿಟ್ಟು ಹೋಗೋ ಹಾಗಾಯಿತು. ಹೇಗಾದರೂ ಮಾಡಿ ನಾನು ಅತ್ತೆನ ಮತ್ತೆ ವಾಪಸ್ ನಮ್ಮ ಮನೆಗೆ ಕರ್ಕೊಂಡು ಬರಬೇಕು. ಏನು ಮಾಡೋದು? ಅಲ್ಲ, ಈ ಭುವನ್ಗೆ ನಮ್ಮ ಮನೆ ಹೇಗೆ ಗೊತ್ತಾಯಿತು? ಅವನು ಯಾಕೆ ನನ್ನನ್ನು ಮದುವೆ ಮಾಡ್ಕೊಳಕ್ಕೆ ಬಂದ? ಅಥವಾ ಬೇರೆ ಹುಡುಗಿ ಅಂತ ಅಂದ್ಕೊಂಡು ಬಂದ? ಅತ್ತೆ ನೋಡಿ ಬೇಡ ಅಂತ ಹೇಳಿದ್ರ? ಒಂದು ಅರ್ಥ ಆಗ್ತಿಲ್ಲ. ಅತ್ತೆನ ಪೂರ್ತಿ ವಿಷಯ ಕೇಳೋಣ ಅನ್ನೋ ಅಷ್ಟರಲ್ಲಿ ಅಪ್ಪ ಅವ್ರನ್ನ ಮನೆಯಿಂದ ಆಚೆ ಹಾಕ್ಬಿಟ್ರು. ಎಕ್ಸ್ಕ್ಯೂಸ್ ಮೀ, ಭೂಮಿ, ನೀನು ಈ ಊರಲ್ಲಿ? ನಾನು ಕೇಳಬೇಕಾಗಿದ್ದ ಪ್ರಶ್ನೆನ ನೀನೇ ಕೇಳ್ತಿದ್ಯಲ್ಲ? ಅದು ಈ ಊರಲ್ಲಿ ಒಂದು ಹೆಣ್ಣು ನೋಡೋಣ ಅಂತ ಬಂದಿದ್ದೆ. ನಿನ್ನೆ ಅವ್ರ ಮನೆಗೂ ಹೋಗಿದ್ದೆ. ನನಗೆ ತಂದೆ ತಾಯಿ ಇಲ್ವಲ್ಲ,
ಆದ್ದರಿಂದ ಅವರು ಹೆಣ್ಣು ಕೊಡಲ್ಲ ಅಂದ್ಬಿಟ್ರು. ಭೂಮಿ, ನಾನೀಗ ಒಳ್ಳೆ ಮನುಷ್ಯನಾಗಿ ಬಾಳ್ತಾ ಇದ್ದೀನಿ. ಓ, ಈ ಊರಲ್ಲ? ಯಾರಪ್ಪ ಅವಳು? ಯಾರೋ ಸೀತಾರಾಮಯ್ಯ ಸೀತಮ್ಮನ ಮಗಳು ಅಂತೇನೋ ಹೇಳ್ದಂಗಿತ್ತು. ಓ, ಹಾಗಾದ್ರೆ ಇವನು ನನ್ನ ನೋಡಕ್ಕೆ ಬಂದಿದ್ದಾನೆ. ನಾನೇ ಅವ್ರ ಮಗಳು ಅನ್ನೋದು ಇವನಿಗೆ ಗೊತ್ತಿಲ್ಲ. ಭೂಮಿ, ನಿನಗ ಹುಡುಗಿ ಏನಾದರೂ ಗೊತ್ತಾ? ಓ, ಗೊತ್ತು. ಯಾಕೆ ಗೊತ್ತಿಲ್ಲ? ಹಾಗಾದರೆ ಆ ಹುಡುಗಿ ಅಪ್ಪ ಅಮ್ಮನ ಹತ್ರ ಮಾತಾಡಿ ನನ್ನ ಮದುವೆ ಫಿಕ್ಸ್ ಮಾಡಿಸ್ತೀಯಾ? ಏನು, ನಿನಗೆ ಮದುವೆ ಫಿಕ್ಸ್ ನಾನು ಮಾಡಿಸ್ಬೇಕಾ? ಆಯ್ತು ಬಿಡು, ನೀನು ನನಗೇನೇನು ಮಾಡಿದ್ಯಾ ಅಂತ ಎಲ್ಲ ಹೇಳ್ತೀನಿ. ಆಗ ಅವರೇ ಮದುವೆ ಫಿಕ್ಸ್ ಮಾಡ್ತಾರೆ. ಭೂಮಿ, ನೀನು ನನ್ನ ತಪ್ಪು ತಿಳ್ಕೊಂಡಿದ್ಯಾ. ನಾನಿವಾಗ ನಿಜವಾಗ್ಲೂ ಒಳ್ಳೆ ಮನುಷ್ಯನಾಗಿ ಬದಲಾಗಿದ್ದೀನಿ. ಒಂದು ಒಳ್ಳೆ ಹುಡುಗಿ ಕೈ ಹಿಡಿದು ಅವಳಿಗೆ ಒಳ್ಳೆ ಬಾಳು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಮತ್ತೆ ನಿನ್ನ ಹತ್ರ ನಾನು ಬರ್ಬೋದಿತ್ತು, ಆದರೆ ನೀನು ಮತ್ತೆ ನನ್ನ ನಂಬಲ್ವಲ್ಲ, ಹಾಗಾಗಿ ಬೇರೆ ಹುಡುಗಿ ನೋಡೋಣ ಅಂತ ಬಂದೆ ಅಷ್ಟೇ. ಭೂಮಿಕಾ, ನಿನಗೆ ಹುಡುಗಿ ಗೊತ್ತು ಅಂದಿಯಲ್ಲ, ಅವಳನ್ನ ಒಂದೇ ಒಂದ್ಸರಿ ಭೇಟಿ ಮಾಡಿಸ್ತೀಯಾ? ನಾನು ಅವಳ ಜೊತೆ ಮಾತಾಡಬೇಕು. ಮಾಡಿಸ್ತೀನಿ. ಥ್ಯಾಂಕ್ಸ್ ಭೂಮಿಕಾ. ಈಗ ಅವಳು ಎಲ್ಲಿರ್ತಾಳೆ? ಅವಳ ನಿನ್ನ ಕಣ್ಣೆದುರುಗಡೆನೇ ಇದ್ದಾಳೆ. ಅಂದರೆ ಸೀತಾರಾಮಯ್ಯ ಸೀತಮ್ಮನ ಮಗಳು ಬೇರೆ ಯಾರೂ ಅಲ್ಲ, ನಾನೇ, ಭೂಮಿಕಾ. ಹೌದಾ? ನೀನು ನಿಜ ಹೇಳ್ತಿದ್ಯಾ? ಹೌದು. ಪ್ಲೀಸ್ ಭೂಮಿ, ನಾವಿಬ್ಬರು ಮದುವೆ ಮಾಡ್ಕೊಂಡ್ಬಿಡೋಣ. ನಿನಗವತ್ತು ಅಷ್ಟೊಂದು ತೊಂದರೆ ಕೊಟ್ಟಿದ್ದಕ್ಕೆ ನಿನ್ನ ಮದುವೆ ಮಾಡಿಕೊಂಡು ಚೆನ್ನಾಗಿ ನೋಡ್ಕೊಳ್ಳೋದೆ ನನಗೆ ಬೇಕಾದ್ದು. ಅದೇ ನನ್ನ ತಪ್ಪಿಗೆ ಪ್ರಾಯಶ್ಚಿತ. ಪ್ಲೀಸ್ ಭೂಮಿ. ಭುವನ್, ಫಸ್ಟ್ ಲವ್ನ ಯಾವತ್ತೂ ಮರೆಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ನಿನ್ನ ಮೇಲೆ ನನಗೆ ಪ್ರೀತಿ ಇತ್ತು, ಆದರೆ ಅದ್ರ ಜೊತೆ ಕೋಪನೂ ಇತ್ತು. ನೀನು ಹೀಗೆಲ್ಲ ಮಾಡಿದ್ಯಲ್ಲ ಅಂತ. ಈ ಎಲ್ಲ ವಿಷಯನೂ ನಮ್ಮ ಮನೇಲಿ ಗೊತ್ತಾಗಿದೆ. ಮತ್ತೆ ನಿನ್ನೆ ಮದುವೆ ಮಾಡ್ಕೊಳ್ತೀನಿ ಅಂದರೆ ನಮ್ಮ ಅಪ್ಪ ಅಮ್ಮ ಒಪ್ಪಲ್ಲ. ಅದಕ್ಕೆ ನಾವೇನು ಮಾಡೋಣ ಗೊತ್ತಾ? ಹೇಗೂ ನಮ್ಮಿಬ್ಬರ ವಿಚಾರ ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗಿದೆ ಅಲ್ವಾ? ನಾವಿಬ್ಬರೇ ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಿಮ್ಮ ಮನೆಗೆ ಹೋಗೋಣ. ಆಗ ಅವರು ಒಪ್ಕೊಳ್ಳೇಬೇಕಾಗುತ್ತೆ. ಭೂಮಿಕಾ ಹಿಂದೂ ಮುಂದೆ ಯೋಚನೆ ಮಾಡದೆ ಭುವನ್ಗೆ ಸರಿ ಅಂತ ಹೇಳ್ಬಿಡ್ತಾಳೆ. ಆಮೇಲೆ ಇವರಿಬ್ರು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ಸೀದಾ ಮನೆಗೆ ಹೋಗ್ತಾರೆ. ಸರಿ ಭೂಮಿ, ಐ ಲವ್ ಯು. ಐ ಟು ಲವ್ ಯು ಭುವನ್. ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀನು ತುಂಬಾನೇ ಚೇಂಜ್ ಆಗಿದ್ಯಾ ಕಣೋ. ಭೂಮಿಕಾ ಭುವನ್ ಹೇಳಿದ ಒಂದೇ ಒಂದು ಮಾತಿಗೆ ಹಿಂದೂ ಮುಂದೆ ನೋಡ್ದೇನೆ ಒಪ್ಕೊಂಡ್ಬಿಡ್ತಾಳೆ. ಅಮ್ಮ, ಭೂಮಿ, ಏನೇ ಇದು? ಇವನು ನಿನ್ನೆ ನೋಡಕ್ ಬಂದಿತ್ತು ಅಂತಾನೆ? ಹೌದು ಅಮ್ಮ, ಇವನೇ ಭುವನ್. ನಾನು ಮೊದಲು ಪ್ರೀತಿಸಿದ್ದು, ಇವನನ್ನ ಕಿಡ್ನಾಪ್ ಮಾಡಿದ್ದು, ಅತ್ತೆ ಬಿಡಿಸ್ಕೊಂಡು ಬಂದಿದ್ದು, ನಿನ್ನೆ ಇವನನ್ನ ನೋಡಕ್ ಬಂದಿದ್ದು ಎಲ್ಲ ಇವನೇ, ಭುವನ್. ಅಂದ್ರೆ ಅಂದ್ರೆ ನೀವಿಬ್ರು ಮದುವೆ ಆಗ್ಬಿಟ್ರಾ? ಹೌದು ಅತ್ತೆ, ನಾವಿಬ್ಬರು ಮದುವೆ ಮಾಡ್ಕೊಂಡು ಬಂದಿದ್ದೀವಿ. ಅತ್ತೆ ಅಂತ ಅತ್ತೆ? ಯಾವಳ ನೀನು ಅತ್ತೆ? ನೆನ್ನೆನೆ ನಾವು ಹೇಳಿದ್ದೀವಿ ತಾನೆ, ಅತ್ತೆ ಮಾವ ಇಲ್ದೇ ಇರೋ ಮನೆಗೆ ನನ್ನ ಮಗಳನ್ನ ಕೊಡಲ್ಲ ಅಂತ. ಸೀತಮ್ಮ ಜೋರಾಗಿ ಮಾತಾಡ್ತಿರೋದನ್ನ ಕೇಳಿ ಅವ್ರ ಗಂಡ ಅಲ್ಲಿಗೆ ಬರ್ತಾರೆ. ರೀ ನೋಡಿ, ನಿಮ್ಮ ಮುದ್ದಿನ ಮಗಳು ಎಂತ ಕೆಲಸ ಮಾಡ್ಕೊಂಡ್ ಬಂದಿದ್ದಾಳೆ ಅಂತ. ನಿಮ್ಮ ತಂಗಿನ ಬೈದು ಮನೆಯಿಂದ ಆಚೆ ಹಾಕಿದ್ರಲ್ಲ, ಈಗೇನು ಹೇಳ್ತೀರಾ? ಭೂಮಿ, ಏನೇ ಇದು? ಅಪ್ಪ, ಭುವನ್ ಈಗ ಮೊದಲು ಥರ ಇಲ್ಲ, ಒಳ್ಳೆ ವ್ಯಕ್ತಿ ಆಗಿದ್ದಾನೆ. ಅದು ಅಲ್ಲದೆ ನಾನು ಇವನನ್ನ ಮೊದಲು ಪ್ರೀತಿಸಿದ್ನಲ್ಲ, ಇವನನ್ನ ಮರೆಯೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಈಗ ಅವನು ತುಂಬ ಒಳ್ಳೆಯವನಾಗಿದ್ದಾನಪ್ಪ. ಅದಕ್ಕೆ ನಾವಿಬ್ರು ಮದುವೆ ಮಾಡ್ಕೊಂಡ್ವಿ. ಅಲ್ಲ ಕಣೆ, ನಿನ್ನೆ ಇವನು ಮನೆಗೆ ಬಂದಾಗ ನಾನು ಇವನನ್ನೇ ಮದುವೆ ಆಗ್ತೀನಿ, ನನ್ನ ಕೈಲಿ ಇವನನ್ನ ಮರೆಯೋಕ್ಕಾಗ್ತಿಲ್ಲ ಅಂತ ಹೇಳಿದಿದ್ರೆ ನಾನೇ ನಿಂತು ನಿನ್ನ ಮದುವೆ ಮಾಡ್ತಿದ್ನಲ್ಲ. ನಿನ್ನಿಂದ ನನ್ನ ತಂಗಿನ ಮತ್ತೆ ನಾನು ಬೈದು ಮನೆಯಿಂದ ಆಚೆ ಹಾಕಿದ್ನಲ್ಲೇ. ನಿಮ್ಮ ತಂಗಿನ ಮನೆಯಿಂದ ಆಚೆ ಹಾಕಿಂತ ನಾನು ನಿಮಗೆ ಹೇಳಿದ್ನಪ್ಪ. ನೀವೇ ನಿಮ್ಮ ದರ್ಪ ಸಿಟ್ಟು ಎಲ್ಲ ತೋರಿಸ್ಬೇಕಲ್ಲ, ಅದಕ್ಕೆ ಆಚೆ ಹಾಕಿದ್ರಿ. ನೋಡಿ, ಇನ್ಮೇಲೆ ನಾನು ಭುವನ್ ಸ್ವತ್ತು. ನೀವು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅನ್ನೋದು ಏನೂ ಇಲ್ಲ. ಏನಂದೆ ಏನಂದೆ ಭೂಮಿ ನೀನು? ನಾವು ಹೇಳ್ದಂಗೆ ಕೇಳ್ಕೊಂಡು ಇರಬೇಕಾಗಿದ್ದು ಏನೂ ಇಲ್ಲ ಅಂದಿಯಲ್ಲ. ನಿನ್ನನ್ನು ಚಿಕ್ಕ ವಯಸ್ಸಿಂದ ಬೆಳೆಸಿ ಓದಿಸಿ ಸಾಕಿದ್ದಕ್ಕೆ ಇದೇನಾ ನೀನು ನನಗೆ ಕೊಟ್ಟು ಬಹುಮಾನ? ಅಪ್ಪ, ನೀನು ಮದುವೆ ಮಾಡಿಸಿದ್ರು ಮದುವೆನೆ, ನಾನು ಮದುವೆ ಮಾಡ್ಕೊಂಡ್ರು ಮದುವೆನೆ ಅಂದಮೇಲೆ ಈಗ ಇವೆಲ್ಲ ಯಾಕೆ ಮಾತು? ಭೂಮಿ ಭೂಮಿ ನೀನು ಏನು ಮಾತಾಡ್ತಿದ್ಯಾ ಅಂತ ನಿನಗೆ ಪರಿಜ್ಞಾನ ಇದೆಯೇನೆ? ಅಮ್ಮ, ನನಗದೆಲ್ಲ ಬೇಡ. ಈಗ ನಾನು ಭುವನ್ ಮದುವೆ ಆಗಿದ್ದೀವಿ, ನಿಮ್ಮ ಆಶೀರ್ವಾದ ಕೇಳೋಕ್ಕೆ ಅಂತ ಬಂದ್ವಿ. ನಿಮ್ಗಿಷ್ಟ ಇದ್ರೆ ಸಂತೋಷವಾಗಿ ಆಶೀರ್ವಾದ ಮಾಡಿ, ಇಲ್ಲ ಅಂದರೆ ನಾವು ಹೊರಟೋಗ್ತೀವಿ. ಮೊದಲಿನಿಂದ ಹೊರಡು, ನನ್ನ ಕಣ್ಣೆದುರುಗಡೆ ಇರಬಾರ್ದು ನೀನು. ರೀ, ಸ್ವಲ್ಪ ಸಮಾಧಾನದಿಂದ ಇರ್ರಿ. ಯಾಕ್ರೆ ಹೀಗೆ ಮಾತು ಕೋಪ ಮಾಡ್ಕೋತೀರಾ?
ನೀನು ಬಾಯಿ ಮುಚ್ಕೊಂಡಿರೋ ಸೀತಾ. ರೀ, ಅಕ್ಕಪಕ್ಕದ ಮನೆಯವ್ರು ಏನೆಲ್ಲ ಮಾತಾಡ್ತಾರೆ. ನಿಮ್ಮ ತಂಗಿಗೂ ಹೀಗೆ ಮಾಡಿದ್ರಿ, ಈಗ ನಿಮ್ಮ ಮಗಳ ವಿಷಯದಲ್ಲೂ ಹೀಗೆ ಮಾಡ್ತಿದ್ದೀರಲ್ಲ, ನೀವು ಸ್ವಲ್ಪ ಸಮಾಧಾನದಿಂದ ಇರಿ. ಭೂಮಿ, ಅಯ್ಯೋ ದೇವ್ರೆ, ಇವಳು ಹೊರಟೆ ಹೋದ್ಲಲ್ಲ, ನಾನು ಯಾರಿಗೆ ಅಂತ ಹೇಳಿ? ಸೀತಾ ನೋಡು, ಈ ಮನೆಯಿಂದ ಆಚೆ ಹೋದವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಇರೋರ ಬಗ್ಗೆ ಯೋಚನೆ ಮಾಡೋದು ಕಲ್ತ್ಕೊ. ಭೂಮಿ, ನಿನ್ನ ಮದುವೆನ ಅದ್ಧೂರಿಯಾಗಿ ಮಾಡಬೇಕು ಅಂತ ನನಗೆ ಎಷ್ಟು ಕನ್ಸು ಕಂಡಿದ್ದೆ. ಇದೇ ಹುಡುಗನ ಮದುವೆ ಆಗ್ತೀನಿ ಅಂತ ಒಂದು ಮಾತು ಹೇಳಿದಿದ್ರೆ ಯಾಕೆ ಹೀಗೆ ಮಾಡಿದ್ಲಿ ಇವಳು? ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.